ದಾವಣಗೆರೆ ಬೈ ಎಲೆಕ್ಷನ್ ದಂಗಲ್ ಇದೀಗ ದೊಡ್ಡ ರಾಜಕೀಯ ಬೆಂಕಿಯಾಗಿ ದಗದಗ ಅಂತಿದೆ. ಅಬ್ದುಲ್ ಜಬ್ಬಾರ್ ಅವರನ್ನ ಅಲ್ಪಸಂಖ್ಯಾತ ಘಟಕದಿಂದ ಹುಚ್ಚಾಟನೆ ಮಾಡಿದೆ ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವದಿಂದಲೇ ಅವರನ್ನು ಅಮಾನತು ಮಾಡಲಾಗಿದೆ. ಇದೀಗ ನಸೀರ್ ಅಹಮದ್ ಕೂಡ ಭಯ ಆರಂಭವಾಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾ ಮಾಡಲಾಗಿದೆ. ಅವರನ್ನು ಕೂಡ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡ್ತಾರೆಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಸಚಿವ ಜಮೀರ್ ಅಹಮದ್ ಅವರಿಗೆ ಡವ ಆರಂಭವಾಗಿದೆ. ಎಲ್ಲಿ ನನ್ನ ಮೇಲೆ ಕ್ರಮ ಕೈಗೊಳ್ತಾರೆಂಬ ಆತಂಕ ಎದುರಾಗಿದೆ. ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷವಿದ್ದರೂ ಕೂಡ ಎಲ್ಲಿ ಯಾವುದೇ ಗಳಿಗೆಯಲ್ಲಿ ಏನಾಗುತ್ತೆ ಎಂಬ ಆತಂಕ ಎದುರಾಗಿದೆ. ಹಾಗಾಗಿ ಯಾರು ಕೂಡ ನನ್ನ ಹೆಸರು ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಪರೋಕ್ಷವಾಗಿ ಹೇಳಿದರೂ ಕೂಡ ಬಹಿರಂಗವಾಗಿ ನನ್ನ ಹೆಸರು ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಒಳಗಡಿನ ಅಲ್ಪಸಂಖ್ಯಾತರ ನಾಯಕತ್ವದ ಹೋರಾಟ ಇದೀಗ ಅಂತಿಮ ಹಂತಕ್ಕೆ ಬರ್ತಿದೆಯಾ ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಇರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು ಅಥವಾ JDS ಇರ್ಬೋದು, ಯಾವುದೇ ಪಕ್ಷದಲ್ಲಿ ಯಾರೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದರೆ ಸೋಕಾಸ್ಟ್ ನೋಟಿಸ್ ಕೊಡುವಂಥದ್ದು ಅದು ವಾಡಿಕೆ. ಅದೊಂಥರ ರೂಲ್ ಕೂಡ ಹೌದು. ಯಾರೇ ಪಕ್ಷ ವಿರೋಧ ಚಟುವಟಿಕೆ ಮಾಡಿದರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಶಿಸ್ತು ಸಮಿತಿಗೆ ಶಿಫಾರಸನ್ನು ಕೊಡ್ತಾರೆ. ಶಿಸ್ತು ಸಮಿತಿ ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದರೆ ಅವರಿಗೆ ಸೋಕಾಸ್ಟ್ ನೋಟಿಸನ್ನು ಕೊಡುತ್ತೆ, ಕಾರಣವನ್ನು ಕೇಳುತ್ತೆ, ವಿವರಣೆಯನ್ನು ಕೇಳುತ್ತೆ, ಸ್ಪಷ್ಟನೆಯನ್ನು ಕೇಳಿ ಉತ್ತರವನ್ನು ಬಯಸುತ್ತೆ. ಸುಮಾರು 7 ದಿನ ಅಥವಾ 15 ದಿನಗಳ ಕಾಲಾವಕಾಶನ ಕೊಡ್ತಾರೆ. 7 ಅಥವಾ 15 ದಿನಗಳ ಕಾಲಾವಕಾಶ ನಂತರ ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅವರ ಉತ್ತರ ಅಸ್ಪಷ್ಟವಾಗಿದ್ದರೆ, ಅವರ ಸ್ಪಷ್ಟನೆ ಸರಿಯಾಗದೇ ಇದ್ದರೆ ಅವರನ್ನು ಅಮಾನತು ಮಾಡುವಂಥದ್ದು ಅಥವಾ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಸಂಗತಿ. ಆದರೆ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷ ಮೊದಲ ಬಾರಿಗೆ ಯಾವುದೇ ರೀತಿ ಸೋಕಾಸ್ಟ್ ನೋಟಿಸ್ ನೀಡದೆ ಇದೀಗ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ವಜಾ ಮಾಡಿರುವಂಥದ್ದು. ಮತ್ತೊಂದು ಕಡೆ ನಸೀರ್ ಅಹಮದ್ ಅವರು ಕೂಡ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದಲೇ ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಯಾಕೆ ಈಗ ಆಯಿತು ಎಂಬ ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ ಒಳಗಡೆ ಅಲ್ಪಸಂಖ್ಯಾತರಲ್ಲಿ 2 ಬಣ ಇರೋದು ಸ್ಪಷ್ಟ ಆಗಿರ್ತಕ್ಕಂಥದ್ದು. ಒಂದು ಕಡೆ ಅಲ್ಪಸಂಖ್ಯಾತರ ಚಾಂಪಿಯನ್ ಎಂದು ಹೇಳ್ಕೊಳ್ತಕ್ಕಂಥ ಜಮೀರ್ ಅವರು ಕೂಡ ಎದೆ ನಡುಗುವಂತೆ ಮಾತನಾಡ್ತಿರ್ತಕ್ಕಂಥದ್ದು. ಇದರ ನಡುವೆ ಇಷ್ಟೆಲ್ಲ ಕಾರಣ ಯಾವ ರೀತಿ ಆಗ್ತಿದೆ, ಅದು ಕೂಡ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಇದೊಂಥರ ಪಕ್ಷ ವಿರೋಧ ಚಟುವಟಿಕೆ ಮುಖ್ಯಮಂತ್ರಿ ಕೂಡ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು ಮತ್ತು ಪೀಕಲಾಟ ಕೂಡ ಆಗಿರುವಂಥದ್ದು. ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಯರ ಭೇಟಿಯಾಗಿ ಸುಮಾರು 2 ಗಂಟೆಗಳ ಕಾಲ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದಾದ ಬಳಿಕ ಹೈಕಮಾಂಡ್ ವಿವರಣೆಯನ್ನು ಕೇಳಿದರೆ ಸೋಕಾಸ್ಟ್ ನೋಟಿಸನ್ನು ಕೊಟ್ಟರೆ ನೀವು ವಿವರಣೆಯನ್ನು ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ನಡುವೆ ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರಿಗೆ ಕ್ರಮ ಕೈಗೊಂಡಿದ್ದೆ, ಜಮೀರ್ ಅಹಮದ್ ಅವರು ಕೂಡ ಕ್ರಮ ಕೈಗೊಳ್ತಾರೆ ಎಂಬ ಆತಂಕ ಕೂಡ ಜಮೀರ್ ಗುಂಪಿಗೆ ಎದುರಾಗಿರ್ತಕ್ಕಂಥದ್ದು. ಒಂದು ವೇಳೆ ಜಮೀರ್ ಅಹಮದ್ ಅವರಿಗೆ ಕೂಡ ಸೋಕಾಸ್ಟ್ ನೋಟಿಸನ್ನು ಕೊಟ್ಟರೆ ಶಿಸ್ತು ಸಮಿತಿ ಕಾರಣ ಕೇಳಿದರೆ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಪ್ರಸಂಗ ಎದುರಾಗುವ ಸಾಧ್ಯತೆ ಇರುವಂಥದ್ದು. ಇದೆಲ್ಲದರ ನಡುವೆ ಕೂಡ ಇನ್ನೊಂದು ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು. SS ಮಲ್ಲಿಕಾರ್ಜುನರವರ ಪುತ್ರ ಸಮರ್ಥರವರ ಸಮರ್ಥನೆಗಾಗಿ ಅಲ್ಪಸಂಖ್ಯಾತ ನಾಯಕರುಗಳನ್ನು ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಮಾಡ್ತಿರ್ತಕ್ಕಂಥದ್ದು, ವಜಾ ಮಾಡ್ತಿರ್ತಕ್ಕಂಥದ್ರ ನಡುವೆ ದಿವಂಗತ ಶ್ಯಾಮನವರು ಶಿವಶಂಕರಪ್ಪನವರು ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ನಾಯಕರಾಗಿ ಶಾಸಕರಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ MP ಆಗಿದ್ದಂಥ ಮತ್ತು ಅಭ್ಯರ್ಥಿಯೂ ಆಗಿದ್ದಂಥ BY ರಾಘವೇಂದ್ರರನ್ನು ಗೆಲ್ಲಿಸಿ ಅಂತೇಳಿ ನೇರವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿರುವಂಥದ್ದು. ಅವತ್ತು ಕೂಡ ಪಕ್ಷ ಮೌನವಾಗಿತ್ತು. ಹಾಗಾದರೆ ಶ್ಯಾಮನವ್ರ ಕುಟುಂಬಕ್ಕೆ ಒಂದು ನ್ಯಾಯ, ಅಲ್ಪಸಂಖ್ಯಾತರಿಗೆ ಇನ್ನೊಂದು ನ್ಯಾಯ ಎಂಬ ಪ್ರಶ್ನೆ ಇದೀಗ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅಲ್ಲದೆ ಧಾರ್ಮಿಕ ಗುರುಗಳು ಕೂಡ ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಿದ್ದ ಅನ್ನೋ ಮುಖಾಂತರ ಇದೀಗ ಸಿಡಿದು ಹೇಳ್ತಿರ್ತಕ್ಕಂಥದ್ದು. ಎಲ್ಲದರ ನಡುವೆ ಕೂಡ ಇಷ್ಟೆಲ್ಲ ಬೆಳವಣಿಗೆಗೆ ಯಾರು ಕಾರಣ? ಮುಖ್ಯಮಂತ್ರಿಗಳ ಅತ್ಯಾಪ್ತರ ವಿರುದ್ಧ ಇದೀಗ ಕ್ರಮ ಕೈಗೊಳ್ಳಲಿಕ್ಕೆ ಯಾರು ಕಾರಣ? DK ಶಿವಕುಮಾರ್ ಏಕಾಏಕಿ ಕ್ರಮ ಕೈಗೊಳ್ಳುವಂಥ ಧೈರ್ಯವನ್ನು ಪ್ರದರ್ಶನ ಮಾಡಿದ್ರ? ಸುರ್ಜೇವಾಲಾ ಆ ರೀತಿ ತೀರ್ಮಾನವನ್ನು ತೆಗೆದುಕೊಂಡ್ರ? ಇವೆಲ್ಲವೂ ಕೂಡ ಚರ್ಚಿತ ವಿಚಾರ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸೋಕಾಸ್ಟ್ ನೋಟಿಸ್ ಕೊಡದೆ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಯ ನಡುವೆ ಇದೀಗ ಇಡೀ ಪಕ್ಷ ವಿರೋಧಿ ಚಟುವಟಿಕೆ ವಿಚಾರದಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ವಿಚಾರದಲ್ಲಿ ಅಧಿನಾಯಕಿ ಅಂತ ಕರೆಸಿಕೊಳ್ತಕ್ಕಂಥ ಸೋನಿಯಾ ಗಾಂಧಿ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಇದು ಸೋನಿಯಾ ಗಾಂಧಿ ಅವರಿಗೆ ಕಿವಿಗೆ ಮುಟ್ಟಿಸಿದವರು ಯಾರು ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒನ್ಸ್ ಅಗೇನ್ ಸುರ್ಜೇವಾಲಾ ಮುಟ್ಟಿಸಿದ್ರಾ, DK ಶಿವಕುಮಾರ್ ಮುಟ್ಟಿಸಿದ್ರಾ, ಅಥವಾ ಪಕ್ಷ ವಿರೋಧಿ ಚಟುವಟಿಕೆ ಸಂಬಂಧಪಟ್ಟ ಹಾಗೆ ಸೋನಿಯಾ ಗಾಂಧಿ ಅವರಿಗೆ ಮಾಹಿತಿ ಬಂತ, ಅವರ ಆಪ್ತ ಬಳಗದಿಂದ ಬಂತ ಅನ್ನೋದು ಕೂಡ ಸದ್ಯದ ಕುತೂಹಲ. ಆದರೆ ಈ ಪ್ರಕರಣದಲ್ಲಿ
ಸೋನಿಯಾ ಗಾಂಧಿ ಕರ್ನಾಟಕದ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಇದು ಮುಖ್ಯಮಂತ್ರಿ ಪಾಳ್ಯಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿರ್ತಕ್ಕಂಥದ್ದು. ಸ್ವತಃ ಸೋನಿಯಾ ಗಾಂಧಿಯವರ ಸೂಚನೆಯ ಮೇರೆಗೆ ಅಬ್ದುಲ್ ಜಬ್ಬಾರ್ ಅವರನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡಲಾಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಸೀರ್ ಅಹಮದ್ ರವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನು ಕೂಡ ವಜಾ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಜಮೀರ್ ಅಹಮದ್ ರವರು ಕೂಡ ವಿವರಣೆ ಕೇಳುವ ದಿನವೂ ಕೂಡ ಬರುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇಷ್ಟೆಲ್ಲದರ ನಡುವೆ ಸೋನಿಯಾ ಗಾಂಧಿ ಯಾಕೆ ಕರ್ನಾಟಕದ ವಿಚಾರದಲ್ಲಿ ಎಂಟ್ರಿ ಕೊಟ್ಟರು, ಪಕ್ಷ ವಿರೋಧಿ ಚಟುವಟಿಕೆ ವಿಚಾರದಲ್ಲಿ ಅದು ಕೂಡ ಅಲ್ಪಸಂಖ್ಯಾತರ ಮೇಲೆ ಒಂದು ಕಡೆ ಕಾಂಗ್ರೆಸ್ನ ಅಧಿನಾಯಕಿ ಸಾಫ್ಟ್ ಕಾರ್ನರ್ ಎಂಬ ಮಾತು ಕೂಡ ಕೇಳಿ ಬರ್ತಿತ್ತು. ಯಾಕಂತ ಹೇಳಿದ್ರೆ ಅಹಮದ್ ಪಟೇಲ್ ಅಂತವರು ಕೂಡ ಮನೆಯಲ್ಲಿದ್ದಂಥ ಸೋನಿಯಾ ಗಾಂಧಿಯನ್ನು ಕರೆದು UPA ಚೇರ್ಮನ್ ಮಾಡಲಿಕ್ಕೆ ಮತ್ತು 10 ವರ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಇರಲಿಕ್ಕೆ ಕಾರಣಕರ್ತ ಆದಂಥವರು ಮತ್ತು ಸೋನಿಯಾ ಗಾಂಧಿಯವರ ಅತ್ಯಾಪ್ತ ಅಹಮದ್ ಪಟೇಲ್ ಕೂಡ ಆಗಿದ್ದರು. ಹಾಗಾಗಿ ಎಲ್ಲೊಂದು ಕಡೆ ಅಲ್ಪಸಂಖ್ಯಾತರ ಮೇಲೆ ಕೂಡ ಸೋನಿಯಾ ಗಾಂಧಿಯವರಿಗೆ ಒಂದಷ್ಟು ಎಲ್ಲಿಲ್ಲದ ಪ್ರೀತಿ, ಅತಿಯಾದ ತುಷ್ಟೀಕರಣವೂ ಕೂಡ ಹೌದು. ಈ ಎಲ್ಲದರ ನಡುವೆ ಕೂಡ ಸೋನಿಯಾ ಗಾಂಧಿ ಕರ್ನಾಟಕದ ಪಕ್ಷ ವಿರೋಧಿ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಬಹಳಷ್ಟು ಅಚ್ಚರಿಯ ಮಾತು ಅಂತಲೇ ಹೇಳಲಾಗ್ತಿದೆ. ಇದರ ನಡುವೆ ಇದೀಗ ಜಮೀರ್ ಅಹಮದ್ ರವರ ಮೇಲೆ ಕ್ರಮ ಕೈಗೊಳ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಆದರೆ ಜಮೀರ್ ಅಹಮದ್ ರವರಿಗೆ ಕೇರಳದ 32 ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಸ್ವತಃ KC ವೇಣುಗೋಪಾಲ್ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅಲ್ಲಿ ಅವರು ಚುನಾವಣಾ ಪ್ರಚಾರವನ್ನು ಮಾಡ್ತಿದ್ರು. ದಾವಣಗೆರೆಗೂ ಬಂದರು, ಬಾಗಲಕೋಟೆಗೂ ಕೂಡ ಹೋದರು. ಆದರೆ ಜಮೀರ್ ಅಹಮದ್ ಅವರ ಮೇಲೆ ಕೂಡ ಗುರುತರವಾದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. SDPI ಅಭ್ಯರ್ಥಿಯ ಪರವಾಗಿ ಜಮೀರ್ ಅಹಮದ್ ರವರು 2 ಬಾರಿ ಹಣವನ್ನು ಕಳಿಸಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಮೊದಲ ಕಂತು 6 ಕೋಟಿ, ಎರಡನೇ ಕಂತು 4 ಕೋಟಿ ಎಂಬ ಮಾತು ಗುಸುಗುಸು ಇದೀಗ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಆ ಮುಖಾಂತರ ಸಮರ್ಥವಾಗಿ ಹಣಿಯಬೇಕು, ಆ ಮುಖಾಂತರ ಮುಸ್ಲಿಮರ ಪವರ್ ಏನಂತ ತೋರಿಸಬೇಕು ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇದರ ನಡುವೆ ಜಮೀರ್ ಅಹಮದ್ ರವರಿಗೆ ಸೋಕಸ್ ನೋಟಿಸನ್ನು ಸೋನಿಯಾ ಗಾಂಧಿಯವರು ಕೊಡಲಿಕ್ಕೆ ಸೂಚನೆ ಕೊಟ್ಟರೆ ಬಹುಶಃ ಜಮೀರ್ ಅಹಮದ್ ರವರ ಕಾಂಗ್ರೆಸ್ನ ಕತೆ ಅಯೋಮಯ ಅಂತ ಹೇಳಲಾಗ್ತಿದೆ. ಹಾಗಾಗಿ ಜಮೀರ್ ಅಹಮದ್ ರವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲಿಕ್ಕೀಗ ಹಲವಾರು ನಾನಾ ಪ್ರಯತ್ನಗಳನ್ನ ಮಾಡ್ತಿರ್ತಕ್ಕಂಥದ್ದು. ಇದೀಗ ಮುಖ್ಯಮಂತ್ರಿಗಳನ್ನು ಯಾವ ರೀತಿ ಭೇಟಿ ಮಾಡಿದ್ರು ಅದೇ ರೀತಿ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಜಮೀರ್ ಅವರ ಬೆನ್ನಿಗೆ ನಿಲ್ಲಲಿಕ್ಕೆ ಇದೀಗ ಅಲ್ಪಸಂಖ್ಯಾತ ಧಾರ್ಮಿಕ ಗುರುಗಳು ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಕರ್ನಾಟಕದ ಪಕ್ಷ ವಿರೋಧಿ ಪಾಲಿಟಿಕ್ಸ್ಗೆ ಸೋನಿಯಾ ಗಾಂಧಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಸೋನಿಯಾ ಗಾಂಧಿ ಯಾಕೆ ಎಂಟ್ರಿ ಆದರು, ಅದು ಕೂಡ ಅಲ್ಪಸಂಖ್ಯಾತರ ಮೇಲೆ ತಿರುಗಿ ಬೀಳಲಿಕ್ಕೆ ಕಾರಣ ಏನು, ಎಲ್ಲವೂ ಕೂಡ ನಿಗೂಢವಾಗಿರ್ತಕ್ಕಂಥ. ಆ ಮುಖಾಂತರ ಈ ನಿಗೂಢತೆ ಸೋನಿಯಾ ಗಾಂಧಿ ಎಂಟ್ರಿ ಮುಖ್ಯಮಂತ್ರಿಗಳನ್ನು ಕೂಡ ಎಲ್ಲೊಂದು ಕಡೆ ಪೀಕಲಾಟಕ್ಕೆ ತಂದಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.